ಈ ಕಥೆಯನ್ನು ನನಗೆ ಹೇಳಿದವರು ನನಗೆ ಆತ್ಮೀಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ರಂಗಪ್ಪ ಅಂತ ಒಬ್ಬ ಮನುಷ್ಯ, ಹೆಚ್ಚು ಕಲಿತವನಲ್ಲ, ಭಾಳ ಹೆಚ್ಚು ಒಂದು 7ನೇ ಕ್ಲಾಸ್ ಪಾಸಾಗಿರಬೇಕು. ಮನೆಯಲ್ಲಿ ಬಡತನ, ಒಕ್ಕಲ್ತನ ಮಾಡಬೇಕು ಅಂದ್ರೆ ಹೊಲ ಇಲ್ಲ, ಬೇರೆಯವ್ರ ಕೆಲಸದಲ್ಲೇ ತೊಡಗಿರಬೇಕು. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಪಾಲು ಅಂತ ಮಾಡ್ತಾರೆ, ಬೇರೆಯವ್ರ ಹೊಲ ಅಲ್ಲೇ ಕೆಲಸ ಮಾಡಿ ತನ್ನ ಊಟ ಸಂಪಾದಿಸ್ಕೋಬೇಕು. ದೇವರು ರಂಗಪ್ಪನಿಗೆ ಹೆಚ್ಚು ವಿದ್ಯೆ ಕೊಡದಿದ್ದರೂ ದೇಹ ಭಾಗ್ಯ ಕೊಟ್ಟಿದ್ದ. ಅವನು ಕಟ್ಟುಮಸ್ತಾದ ದೇಹ. ಯಾರೋ ಹೇಳಿದ್ರಂತೆ ರಂಗಪ್ಪನಿಗೆ, ಇಷ್ಟು ಗಟ್ಟಿಯಾಗಿದೆಯಪ್ಪ ನೀನು, ಮಿಲ್ಟ್ರಿ ಯಾಕೆ ಸೇರಬಾರ್ದು, ದೇಹ ಗಟ್ಟಿಯಾಗಿದೆ, ಸೈನ್ಯ ಸೇರಿದ ಸಂಬಳ ಚೆನ್ನಾಗಿ ಬರುತ್ತದೆ, ನಿನ್ನ ಜೀವನ ಚೆನ್ನಾಗಿ ನಡೀತದೆ, ಅಷ್ಟೇ ಅಲ್ಲ ಮನೆಯವ್ರಿಗೂ ಸಹಾಯ ಆಗ್ತದೆ. ಅವನಿಗೂ ಹೌದು ಅನಿಸಿರ್ಬೇಕು. ಯಾರ್ದೋ ಸಹಾಯ ಪಡೆದು ಅರ್ಜಿ ಹಾಕಿದ. ದೈವಾನು ಚೆನ್ನಾಗಿತ್ತು, ಅವನ ಆಯ್ಕೆ ಆಯಿತು. ಅವನ ಜೀವನಕ್ಕೆ ಒಂದು ನೆಲೆ ದೊರೆತಂತಾಯಿತು. ಈ ಸೈನಿಕರ ಜೀವನ ಅಲೆಮಾರಿ ಜೀವನ. ಎಲ್ಲಿರ್ತೇನೆ ಅನ್ನೋರು ಅವನಿಗೆ ಗೊತ್ತಿರಲ್ಲ. ರಂಗಪ್ಪ ದೇಶ ಸುತ್ತಿದ, ಬೇರೆ ಬೇರೆ ಭಾಗಗಳಲ್ಲಿ ತನ್ನ ಸೇವೆ ಕೊಟ್ಟ. ಕೊನೆಗೆ ಅವನ್ನ ಕಾರ್ಗಿಲ್ ಪ್ರದೇಶದಲ್ಲಿ ಕೆಲಸಕ್ಕೆ ಹಾಕಿದರು. ಆ ಹೊತ್ತಿಗೆ ಪಾಕಿಸ್ತಾನದ ಆಕ್ರಮಣ ಆಯಿತು. ಉಳಿದ ಸೈನಿಕರ ಹಾಗೆ ರಂಗಪ್ಪ ಕೂಡ ಜೀವನದ ಹಂಗು ತೊರೆದು ಹೋರಾಡಿದ. ಆದರೆ ದುರ್ದೈವದಿಂದ ಒಂದು ದಿವಸ ಇವನು ಹೋಗ್ತಿರುವಾಗ ದಾರಿಯಲ್ಲಿ ಕಾಲು ಹತ್ತಿರನೇ ಬಾಂಬ್ ಸಿಡಿದು ಬಿಡ್ತು. ಅದು ಎಷ್ಟು ತೀವ್ರ ಆಗಿತ್ತು ಅಂದರೆ ಇವನು ಬದುಕಿ ಉಳಿದಿದ್ದು ಹೆಚ್ಚು. ಅವನು ಎರಡೂ ಕೈಗಳನ್ನು ಮತ್ತು ಬಲಗಾಲು ತುಂಬ ಹಾಳಾಗಿ ಹೋಗಿತ್ತು, ಕತ್ತರಿಸಿ ಹೋಗಿದ್ದು. ಅದರಿಂದ ವೈದ್ಯರು ಏನು ಮಾಡಿದರು, ಇಟ್ಟರೆ ಪ್ರಯೋಜನ ಇಲ್ಲ ಅಂತ ಎರಡೂ ಕೈಗಳನ್ನು ಮತ್ತು ಬಲಗಾಲನ್ನು ಕತ್ತರಿಸಿ ತೆಗೆದು. ಇನ್ನು ಸೈನ್ಯದಲ್ಲಿ ಕೆಲಸ ಮಾಡೋ ಹಾಗಿಲ್ಲಲ್ಲ, ಅವ್ರಿಗೊಂದಿಷ್ಟು ಪಿಂಚಣಿ ಹಣ ಅಂತ ಮಂಜೂರು ಮಾಡಿ ನಿವೃತ್ತಿ ಮಾಡಿದರು. ರಂಗಪ್ಪ ಮತ್ತೆ ತಾನು ಊರಿಗೆ ಬಂದ. ಅವನ ಊರು ಬಾಗಲಕೋಟೆ ಹತ್ತಿರ ಒಂದು ಹಳ್ಳಿ ಅಂತ. ಯುದ್ಧಕ್ಕೆ ಹೋಗುವಾಗ, ಸೈನ್ಯಕ್ಕೆ ಸೇರುವಾಗ ಅವನ ದೇಹದ ಅಪಾರ ಶಕ್ತಿ ಇತ್ತು, ಅದೊಮ್ಮೆ ಉತ್ಸಾಹ ಇತ್ತು. ಮರಳಿ ಬಂದಾಗ ದೇಹ ಭಾರ ಆಗಿದೆ, ಭವಿಷ್ಯ ಮಸಕಾಗಿದೆ. ಇತ್ತೀಚೆಗೆ ಆ ಕಾರ್ಗಿಲಲ್ಲಿ ಭಾರತೀಯ ಸೈನಿಕರ ವೀರಗಾಥೆಯನ್ನು ಮಕ್ಕಳಿಗೆ ಪರಿಚಯ ಮಾಡಬೇಕು ಅಂತ ಹೇಳಿ ಒಂದು ಸಂಘಟನೆಯವರು ಏನು ಮಾಡಿದರು, ಕೆಲವು ಕಾರ್ಗಿಲ್ ಯೋಧರನ್ನು ಕರ್ಕೊಂಡು ಕಾಲೇಜಿಂದ ಕಾಲೇಜಿಗೆ ಹೋಗಿ ಅವರ ತ್ಯಾಗವನ್ನು, ಅವ್ರ ಪರಿಶ್ರಮವನ್ನು ತಿಳಿಸುವಂಥ ಪ್ರಯತ್ನ ಮಾಡಿತ್ತು. ಅಂಥ ಒಂದು ಕಾರ್ಯಕ್ರಮದಲ್ಲಿ ರಂಗಪ್ಪನ ಕರ್ಕೊಂಡು ಹೋಗಿದ್ದು. ಆತ ತನ್ನ ಹಳೆ ಯೂನಿಫಾರ್ಮು, ಆ ಸೈನಿಕರ ಯೂನಿಫಾರ್ಮ್ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಬಗಲಲ್ಲಿ ಊರುಗೋಲು ಇಟ್ಕೊಂಡು ಬಂದಿದ್ದ. ಆ ಸಂಯೋಜಕರು ಕಾರ್ಗಿಲ್ ವಿವರಗಳನ್ನು, ಸೈನಿಕರ ಯಶೋಗಾಥೆಗಳನ್ನು ವರ್ಣಿಸಿ ಹೇಳ್ತಾ ರಂಗಪ್ಪನ ಸಾಹಸವನ್ನು ಕಣ್ಣು ಮುಂದೆ ಇಟ್ಟರು. ಅದು ಅಲ್ಲದೆ ಅವನು ಮಾಡಿದ ತ್ಯಾಗ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದರು. ನಂತರ ರಂಗಪ್ಪನ ಎರಡು ಮಾತಾಡು ಅಂತ ಹೇಳಿದರು. ರಂಗಪ್ಪ ಹಿಂಜರಿದ. ಅಯ್ಯೋ, ನಾನು ಹೆಚ್ಚು ಕಲ್ತಿಲ್ಲ ಸ್ವಾಮಿ, ಮಾತಾಡೋಕ್ಕೆ ಬರಲ್ಲ ನನಗೆ ಅಂತ ಮುರುಟ್ಕೊಂಡ. ಇಲ್ಲಪ್ಪ, ನಿಮ್ಮ ಅನುಭವವನ್ನು ನಿಮಗೆ ತೋಚಿದ ರೀತಿಯಲ್ಲಿ ಹೇಳಿ, ನಿಮಗೆ ಹ್ಯಾಕೆ ಕಾಣಿಸುತ್ತೋ ಹಾಗೆ ಹೇಳಿ ಅಂತ ಒತ್ತಾಯ ಮಾಡಿದಾಗ ಆತ ಹೇಳಿದ ಎರಡು ಮಾತು. ನೋಡಪ್ಪ, ನನಗೀಗ 2 ಕೈಗಳು ಇಲ್ಲ, 1 ಕಾಲು ಇಲ್ಲ, ಹಾಗಾಗಿ ನಾನು ಮತ್ತೆ ಸೈನ್ಯ ಸೇರಿ ವೈರಿ ವಿರುದ್ಧ ಹೋರಾಡೋಕ್ಕಾಗೋಲ್ಲ. ಆದರೆ ನಾನು ದೇವರನ್ನು ದಿನ ಬೇಡ್ಕೋತೇನೆ, ನನ್ನ ಮರುಜನ್ಮ ಅನ್ನೋದಿದ್ದರೆ ನಾನು ಮತ್ತೆ ಹುಟ್ಟಿ ಮತ್ತೆ ಒಂದು ಸೈನಿಕನಾಗಿ ಕಾರ್ಯ ಮುಂದುವರಿಸ್ತೇನೆ ಅಂತ ಹೇಳಿ ಸಲ್ಯೂಟ್ ಹೊಡೆದ. ಆಗ ನೋಡಬೇಕಾಗಿತ್ತು, ಕಾಲೇಜಿನ ತರುಣಿಯರ ಚಪ್ಪಾಳಿಗೆ ಸೂರು ನಡುಗೆ ಹೋಗಿತ್ತು. ಆತನ ತ್ಯಾಗಕ್ಕೆ ಪ್ರತಿಯಾಗಿ ಅವನು ದೊರೆತದ್ದು ಸಣ್ಣ ಪಿಂಚಣಿ. ಆತ ಒಂದು ಗ್ಯಾಸ್ ಏಜೆನ್ಸಿಗಾಗಿಯೋ ಪೆಟ್ರೋಲ್ ಪಂಪ್ಗಾಗಿಯೋ ಅಧಿಕಾರಿಗಳನ್ನು ಕೇಳ್ಕೊಂಡಿರಲಿಲ್ಲ. ಆತ ಕೇಳ್ಕೊಂಡಿದ್ದೇನು, ಮತ್ತೊಮ್ಮೆ ಮರುಜನ್ಮದಲ್ಲಿ ಸೈನಿಕನಾಗುವ ಅವಕಾಶವನ್ನು ಕೇಳ್ಕೊಂಡಿದ್ದಾನೆ ಭಗವಂತನಲ್ಲಿ. ನನಗನ್ಸುತ್ತೆ ಸ್ನೇಹಿತರೆ, ಇಂಥ ನಿಷ್ಕಲ್ಮಶ ಹೃದಯದ ತ್ಯಾಗ ಜೀವಿಗಳಿಂದಾನೇ ನಮ್ಮ ದೇಶ ಇನ್ನೂ ಸ್ವತಂತ್ರವಾಗಿ ಹೆಮ್ಮೆಯಿಂದ ಬದುಕಿದೆ, ಬೆಳಗಿದೆ. ಅಂಥವ್ರನ್ನ ನಾವು ನೆನೆಸಬೇಕು.